ರಾಜ್ಯದಲ್ಲಿ ತೀವ್ರ ಬರಗಾಲ ಎದುರಾಗಿದ್ದರೂ ರೈತರಿಗೆ ಪರಿಹಾರ ನೀಡಲು ವಿಫಲವಾದ ಕರ್ನಾಟಕ ಸರ್ಕಾರವು ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡುವುದಾಗಿ ಘೋಷಣೆ ಮಾಡಿದೆ. ಆದರೆ ರೈತರಿಗೆ 4-5 ಸಾವಿರ ಕೋಟಿ ಕೊಡಲು ಸಿದ್ದರಾಮಯ್ಯ ಸರ್ಕಾರಕ್ಕೆ ನೆನಪಾಗಲಿಲ್ಲ ಎಂದು ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಬಿವೈ ವಿಜೇಂದ್ರ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಕಮಲಾಪುರದಲ್ಲಿ ಮಂಗಳವಾರ ರಾಂಪುರೆ ಮೈದಾನದಲ್ಲಿ ಏರ್ಪಡಿಸಿದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಪರ ಚುನಾವಣಾ ಬಹಿರಂಗ ಪ್ರಚಾರ ಸಭೆಯಲ್ಲಿ ಮಾತನಾಡಿ, ರಾಜ್ಯದಲ್ಲಿ ಬರಗಾಲದಿಂದ ತತ್ತರಿಸುತ್ತಿದ್ದು ಒಟ್ಟು 800ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆಗೈದರೂ ಪರಿಹಾರ ನೀಡಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲದಕ್ಕೂ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡಿ ಆರೋಪ ಹೊರಿಸುತ್ತಿದ್ದಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. बंजार समाज, मारा बाप येडियुरप्पा बंजार समाज से घणो मोटो संबंध हाಗಾಗಿ येडियुरप्पा मुख्यमंत्री इद्दाग ನಮ್ಮ ಹೊನ್ನಾಳಿ ಹತ್ರ ಇರತಕ್ಕಂತ ಸೂರಗೊಂಡನಕೊಪ್ಪ ನಮ್ಮ ಬಣಜಾರ್ ಸಮಾಜದ ಆರಾಧ್ಯ ದೈವ ಇರತಕ್ಕಂತ ಪವಿತ್ರ ಕ್ಷೇತ್ರವನ್ನ ನಿಮ್ಮ येडियुरप्पನವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಆ ಕ್ಷೇತ್ರದ ಅಭಿವೃದ್ಧಿನ ಮಾಡೋದಕ್ಕೆ ಇವತ್ತು 16 ಕೋಟಿ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಬಣಜಾರ್ ಸಮಾಜದ ಆ ಪುಣ್ಯ ಸ್ಥಳ ಏನಿದೆ ಇಡೀ ದೇಶದ ಮೂಲೆ ಮೂಲೆಗಳಿಂದ ಕೂಡ ಅಲ್ಲಿ ಬರ್ತಾರೆ. ಹಾಗಾಗಿ येडियुरप्पा ಮುಖ್ಯಮಂತ್ರಿದಾಗ ಅನುದಾನವನ್ನು ಕೊಟ್ಟಿದ್ದಾರೆ. ಇವತ್ತು ಸನ್ಮಾನ್ಯ BS येडियुरप्पನವರು ಮತ್ತು ಬಣಜಾರ್ ಸಮಾಜದ ಮಧ್ಯೆ ಒಂದು ಅವಿನಾಭಾವ ಸಂಬಂಧ ಇರತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ, ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮ ಉತ್ತರ ಕರ್ನಾಟಕದ ಜನತೆ ಅಥವಾ ನಮ್ಮ ಕಲ್ಯಾಣ ಕರ್ನಾಟಕದ ಜನರಲ್ಲಿ ಬಡತನ ಇರಬಹುದು. ಕಲ್ಯಾಣ ಕರ್ನಾಟಕ ನಮ್ಮ ಗುಲ್ಬರ್ಗ ಗ್ರಾಮೀಣ ಜನರಲ್ಲಿ ಬಡತನ ಇರಬಹುದು. ಆದ್ರೆ ಹೃದಯ ಶ್ರೀಮಂತಿಕೆಗೆ ಒಂದು ಚೂರು ಕೂಡ ಕೊರತೆ ಇಲ್ಲ ಅನ್ನೋದ ರೀತಿಯಲ್ಲಿ ಇಂಥ ಸುಡು ಬಿಸಿಲಲ್ಲೂ ಕೂಡ ಅಷ್ಟು ದೊಡ್ಡ ಸಂಖ್ಯೆ ನಮ್ಮ ತಾಯಂದ್ರೆಲ್ಲ ಮುಖಂಡರು ತಾವೆಲ್ಲರೂ ಕೂಡ ಬಂದಿದ್ದೀರಿ. ಇವತ್ತು ಸನ್ಮಾನ್ಯ BS येडियुरप्पನವರಿಗೆ ಕಲ್ಯಾಣ ಕರ್ನಾಟಕಕ್ಕೆ ಮತ್ತು ಗುಲ್ಬರ್ಗ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವಿಶೇಷವಾಗಿ ಒಂದು ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು. ಬಹುಶಃ ಸಂಬಂಧವನ್ನ येडियुरप्पನವರು ಮತ್ತು ನಮ್ಮ ಗುಲ್ಬರ್ಗ ಜಿಲ್ಲೆ ಮಧ್ಯೆ ಇರತಕ್ಕಂಥ ಸಂಬಂಧವನ್ನ ಇನ್ನೂ ಕೂಡ ಗಟ್ಟಿಗೊಳಿಸಬೇಕು ಅಂತ ಹೇಳಿ ಬಹುಶಃ ಸನ್ಮಾನ್ಯ येडियुरप्पा ನನಗೂ ಕೂಡ ಹೆಣ್ಣು ಗುಲ್ಬರ್ಗಾದಿಂದ ತಂದಿರತಕ್ಕಂಥದ್ದು. ನನಗೂ ಕೂಡ ಹೆಮ್ಮೆ ಇದೆ. ಗುಲ್ಬರ್ಗ ಜಿಲ್ಲೆ ಒಂದು ಅಳಿಮಯ ಆಗಿ ನಿಮ್ಮೆಲ್ಲರನ್ನು ಕೂಡ ನಾನು ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಬಂದು ನಿಮ್ಮನ್ನ ನೋಡ್ತಕ್ಕಂಥ, ನಿಮ್ಮೆಲ್ಲರನ್ನು ಕೂಡ ಮಾತನಾಡಿಸ್ತಕ್ಕಂಥ ಒಂದು ಸೌಭಾಗ್ಯ ನನ್ನ ಜೀವನದಲ್ಲಿ ನನಗೂ ಕೂಡ ಒದಗಿ ಬಂದಿರತಕ್ಕಂಥದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಈಗಾಗಲೇ ನಮ್ಮ ಮತ್ತಿಮೋಡವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಕಾಂಗ್ರೆಸ್ ಅಭ್ಯರ್ಥಿನೂ ಕೂಡ ಗುಲ್ಬರ್ಗ ಜಿಲ್ಲೆ ಅಳಿಮಯ ಅನ್ನೋ ಮಾತನ್ನ ಮತ್ತಿಮೋಡವ್ರು ಹೇಳ್ತಾ ಇದ್ರು. ಯಾರು ಅಳಿಮಯ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಯಾರು ಅಧಿಕಾರದಲ್ಲಿದ್ದಾಗ ಈ ರಾಜ್ಯದಲ್ಲಿರ್ತಕ್ಕಂಥ ಬಡವರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ, ಅಧಿಕಾರ ಇದ್ದಾಗ ಈ ನಾಡಿನಲ್ಲಿರ್ತಕ್ಕಂಥ ರೈತರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವರಿಗೆ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಯಾರು ಅಳಿಮಯ ಅಭ್ಯರ್ಥಿ ಆಗಿದ್ದಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ನಮ್ಮ ಗುಲ್ಬರ್ಗ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಗುಲ್ಬರ್ಗ ಲೋಕಸಭಾ ಕ್ಷೇತ್ರ ಇವತ್ತು ಅಭಿವೃದ್ಧಿ ಕಂಡಿದೆ ಅಂತ ಹೇಳಿದ್ರೆ ಯಾರು ಮುಖ್ಯಮಂತ್ರಿ ಇದ್ದಾಗ ಅಭಿವೃದ್ಧಿ ಕಂಡಿದೆ ಅಂತಕ್ಕಂಥದ್ದು ಬಹಳ ಮುಖ್ಯನೇ ವಿನ ಯಾರು ಚುನಾವಣೆಯಲ್ಲಿ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಇವತ್ತು ನಮ್ಮ ಗುಲ್ಬರ್ಗ ವಿಧಾನಸಭಾ ಕ್ಷೇತ್ರ, ಗುಲ್ಬರ್ಗ ಲೋಕಸಭಾ ಕ್ಷೇತ್ರ ಅಥವಾ ಕಲ್ಯಾಣ ಕರ್ನಾಟಕ ಈ ಭಾಗದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಅನುದಾನವನ್ನ ಕೊಟ್ಟು ಈ ಕ್ಷೇತ್ರದ ಅಭಿವೃದ್ಧಿಗೆ ಹಣವನ್ನ ಕೊಟ್ಟಿರ್ತಕ್ಕಂಥದ್ದು ಯಾರು ಕೊಟ್ಟಿರ್ತಕ್ಕಂಥದ್ದು? ನಿಮ್ಮ येडियुरप्पा ಕೊಟ್ಟಿರ್ತಕ್ಕಂಥದ್ದು. ಸನ್ಮಾನ್ಯ BS येडियुरप्पನವರಿಗೆ ಯಾವುದೇ ಜಾತಿ ಅಂತಕ್ಕಂಥದ್ದಿಲ್ಲ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ಸನ್ಮಾನ್ಯ BS येडियुरप्पನವರಿಗೆ ಒಬ್ಬ ರೈತ ನಾಯಕ ಅಂತೇಳಿ ಸನ್ಮಾನ್ಯ येडियुरप्पನವರನ್ನ ಗುರುತಿಸ್ತಾರೆ. ಅವರು ಎರಡನೇ ಬಾರಿ
ಲೋಕಸಭಾ ಅಭ್ಯರ್ಥಿಗಳಾಗಿ ಆಶೀರ್ವಾದಗೋಸ್ಕರ ಇವತ್ತು ತಮ್ಮೆಲ್ಲರ ಮಧ್ಯದಲ್ಲಿ ಕೂಡ ಅವರು ಇವತ್ತು ಬಂದಿದ್ದಾರೆ. ಹಿಂದೆ ನಡೆದಂತಹ ಚುನಾವಣೆಯಲ್ಲಿ 2018ರ ಚುನಾವಣೆಯಲ್ಲಿ ನಮಗೆ 13,000 ಮತಗಳ ತಾವು ಲೀಡ್ ಕೊಟ್ಟರೆ 19ರ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬರಿಗೆ ಇವತ್ತು 20,000 ಮತಗಳ ಲೀಡ್ ಕೊಡುವಂತರ ತಾವೆಲ್ಲರೂ ಕೂಡ ಹೆಚ್ಚಿನ ಮತಗಳನ್ನು ಆಶೀರ್ವಾದ ಮಾಡಿದಿರಿ. ಇವತ್ತು ಕೂಡ ನಡೆದಂತ ಮತ್ತೆ 2023ರ ಚುನಾವಣೆ, ಆ ಚುನಾವಣೆಯಲ್ಲಿ ಕೂಡ ನನಗೆ 13,000 ಮತಗಳ ಲೀಡ್ ಕೊಟ್ಟರೆ ಈ ಬರಟಿಮ ರಾಜ್ಯ ಅಧ್ಯಕ್ಷರು ಕೇಳ್ತಾ ಇದ್ರು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರ ಎಷ್ಟು ಮತಗಳು ಲೀಡ್ ಕೊಡ್ತಾ ಇದ್ದೀರಿ ಅಂತ ಹೇಳಿ. ಅದು ನಾನು ಹೇಳಂಗಿಲ್ಲಣ್ಣ, ಇವತ್ತು ನಾವು ಕಾರ್ಯಕ್ರಮದಲ್ಲಿ ಬರ್ತೀರಿ, ನಮ್ಮ ಕ್ಷೇತ್ರ ನನ್ನ ಪಾಲಿ ನಿಜವಾಗ್ಲೂ ದೇವರು ಕೂತಂತವ್ರು ಕ್ಷೇತ್ರದಲ್ಲಿ ಕೂತಿದ್ರೆ ಅವ್ರು ಹೇಳ್ತಾರಣ್ಣ ಅಂತಕ್ಕಂಥದ್ದು ಕೂಡ ಅವರಿಗೆ ಹೇಳಿ ಇವತ್ತಿಲ್ಲಿ ನಾ ಕರ್ಕೊಂಡ್ ಬಂದಿದ್ದೀನಿ. ನಾವೆಲ್ಲರೂ ಕೂಡ ಹೇಳ್ಬೇಕು, ಇವತ್ತು ರಾಜ್ಯ ಅಧ್ಯಕ್ಷರಿಗೆ 2024ರ ಚುನಾವಣೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಇವತ್ತು ಡಾಕ್ಟರ್ ಉಮೇಶ್ ಜಾಧವ್ ಸರ್ ಮತಗಳ ಎಷ್ಟು ಲೀಡ್ ಕೊಡ್ತಾ ಇದ್ದೀರಿ ಅಂತಕ್ಕಂಥದ್ದು ಕೂಡ ತಮ್ಮ ಮುಖಾಂತರ ಇವತ್ತು ರಾಜ್ಯಾಧ್ಯಕ್ಷರಿಗೆ ತಾವು ಹೇಳ್ಬೇಕಂತ ಹೇಳಿ ತಮ್ಮೆಲ್ಲರೂ ಕಳಕಳಿಯಿಂದ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಜೋರಾಗಿ ಹೇಳ್ಬೋದು, ತಾವು ಎಷ್ಟು ಮತಗಳನ್ನು ಲೀಡ್ ಕೊಡ್ತಾ ಇದ್ದೀರಿ ಅಂತ ಹೇಳಿ. ಸರಿ ಕೇಳ್ತಲ್ಲ ವಿಜಯನವ್ರಿಗೆ, ಇನ್ನೂ ಸ್ವಲ್ಪ ಜೋರಾಗಿ ಹೇಳ್ಬೇಕು. ಅಣ್ಣ ನಾನು ಹೇಳ್ತಲ್ಲ ಅಣ್ಣ, 20,000 ಅವರೇ ಹೇಳ್ತಾ ಇದ್ದಾರೆ. ನಮ್ಮ ಇವತ್ತು ಕಲಬುರಗಿ ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಇವತ್ತು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿಯ ಕ್ಷೇತ್ರ ಯಾವುದಾದ್ರೂ ಇದ್ರು ಕಲಬುರಗಿ ಗ್ರಾಮೀಣ ಕಮಲಾಪುರ ಮತಕ್ಷೇತ್ರ ಅಂತಕ್ಕಂಥದ್ದು ಕೂಡ ತಾವೆಲ್ಲರಿಗೂ ಕೂಡ ಗೊತ್ತಿದ್ದಂತ ವಿಷಯ. ಇವತ್ತು ನಾವು ಇವತ್ತು ನಮ್ಮ ಕಾಂಗ್ರೆಸ್ ನಾಯಕರು ಇವತ್ತು ಗ್ರಾಮೀಣ ಮತಕ್ಷೇತ್ರದಲ್ಲಿ ಹೆಚ್ಚಿನ ಸಮಯ ತಗೊಂಡು ಹೆಚ್ಚಿನ ಕಾರ್ಯಕ್ರಮ ಒಳ್ಳೆ ಗ್ರಾಮೀಣ ಮತಕ್ಷೇತ್ರ ಮಾತ್ರ ಕಾಣ್ತಾ ಇದೆ. ಯಾಕಂತಂದ್ರೆ ಅವ್ರಿಗೆ ಗೊತ್ತಿದೆ, ಏನಾದ್ರೂ ಕೂಡ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂತ 20,000ಕ್ಕಿಂತ ಹೆಚ್ಚಿನ ಮತ ಲೀಡ್ ಕೊಡ್ತಕ್ಕಂಥ ಕ್ಷೇತ್ರ ಅದು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರ ಅಂತಕ್ಕಂಥದ್ದು ಕೂಡ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ನಾವು ಇವತ್ತು 2ನೇ ಬಾರಿ ಶಾಸಕರಾಗಬೇಕಾದ್ರೆ ವಿಜಯನವರ ನೇತೃತ್ವದಲ್ಲಿ ಅನೇಕ ಬಾರಿ ದೊಡ್ಡ ಸಾಹೇಬ್ರ ಬಳಿ ಯಡಿಯೂರಪ್ಪ ಸಾಹೇಬ್ರು ಹೋಗ್ಬೇಕಾದ್ರೆ ವಿಜಯನವ್ರ ಕೈಲಿ ಫೋನ್ ಮಾಡಿ ಸಣ್ಣ ಸಾಹೇಬ್ರ ಬಳಿ ಹೊಂಟಿರೋಣ ಇದೊಂದು ಕೆಲಸದ ಅಂತಂದಾಗ ವಿಜಯನವ್ರು ಕೂಡ ಫೋನ್ ಮಾಡಿ ಅನೇಕ ಕೆಲಸಗಳು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಮಾಡಿಕೊಟ್ಟಂತ ಇವತ್ತು ವಿಜಯನವ್ರು ಕೂಡ ತಮ್ಮ ಮುಂಭಾಗದಲ್ಲಿ ಬಂದ. ಇವತ್ತು ಅವ್ರ ನೇತೃತ್ವದಲ್ಲಿ ರಾಜ್ಯ ಅಧ್ಯಕ್ಷರಾಗಿದ ಮೇಲೆ ನಾವು ಯಡಿಯೂರಪ್ಪ ಸಾಹೇಬ್ರ ಜೊತೆ ಯಾವ ರೀತಿ ಕೆಲಸಗಳು ಮಾಡಿದೀವಿ ಅದಕ್ಕಿಂತ ಹೆಚ್ಚಿಗೆ ವಿಜಯನವರ ಜೊತೆಯಾಗಿ ನಾವೆಲ್ಲರೂ ಕೂಡ ಪಾಲ್ಗೊಂಡು ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬರಿಗೆ 1.5 ಲಕ್ಷ ಮತಗಳಕ್ಕಿಂತಲೂ ಹೆಚ್ಚಿಗೆ ಲೀಡ್ ಕೊಡ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ಬೇಕಾಗಿದೆ. ಇವತ್ತು ನಾವು 2ನೇ ಬಾರಿ ಶಾಸಕರಾಗಬೇಕಾದ್ರೆ ಈ ಕ್ಷೇತ್ರದಲ್ಲಿ ನೀವೆಲ್ಲರೂ ಕೂಡ ಹಗಲು ರಾತ್ರಿ ದುಡಿದು ಇವತ್ತು ಕಾಂಗ್ರೆಸ್ ಎಷ್ಟೇ ಮಾಡಿದ್ರು ಅವು ಯಾವ್ದು ನೋಡ್ಲಾರ್ರಿ ನನಗೆ ಮತ್ತೆ 13,000 ಮತಗಳಿಂದ ತಾವು 2ನೇ ಬಾರಿ ಕೂಡ ಶಾಸಕರು ಮಾಡಿದಿರಿ. ತಮ್ಮ ಋಣ ಮಾತ್ರ ನಾವು ಸಾಯವರ್ತನ ಮುಟ್ಟಿಸೋಕ್ಕಾಗಲ್ಲ ಅಂತಕ್ಕಂಥ ಕೂಡ ಎಲೆಕ್ಷನ್ ನಮ್ಮ ಸನಾತನ ಧರ್ಮದ ರಕ್ಷಣೆ ಎಲೆಕ್ಷನ್. ಅದಕ್ಕೆ ಮುಂದಿನ ವಾರ ಮಂಗಳವಾರ, ಇವತ್ತಿನ ದಿನ, ಇವತ್ತು ಮಂಗಳವಾರ ಇದೆ, ಮುಂದಿನ ಮಂಗಳವಾರ ಬೆಳಿಗ್ಗೆ ವೋಟ್ ಹಾಕುವ ವೋಟಿಂಗ್ ದಿನ ತಾವೆಲ್ಲರೂ ಕಮಲದ ಹೂವು ಸೀರಿಯಲ್ ನಂಬರ್ 1 ಡಾಕ್ಟರ್ ಉಮೇಶ್ ಜಾಧವ್ ನನಗೆ ವೋಟ್ ಹಾಕಿ ಗೆಲ್ಲಿಸ್ಬೇಕಂತೇಳಿ ನಿಮಗೆ ಕೈ ಜೋಡಿಸಿ ವಿನಂತಿ ಮಾಡ್ಲಿಕ್ಕೆ ಬಂಧುಗಳು ನಾವು. ನಿಮಗೆ ಗೊತ್ತಿದೆ ಇವತ್ತು ಮೋದಿಜಿಯವರು ಬಂದ ಮೇಲೆ ನಮ್ಮ ಕಲಬುರಗಿಯಲ್ಲಿ ಅನೇಕ ಅಭಿವೃದ್ಧಿಗಳಾಗಿವೆ. ಆದರೆ ಕಾಂಗ್ರೆಸ್ನವರು 1 ತಿಂಗಳಿಂದ ನಾವು ನೋಡ್ತಾ ಇದ್ವಿ ಮೀಡಿಯಾದಲ್ಲಿ ಎದ್ದು ಕೂಡಲೇ ಒಂದೇ ಮಂತ್ರ ಜಪಿಸ್ತಾರ ಅವರು. ಮೋದಿಜಿಯವರು ದೇಶಕ್ಕೆ ಏನ್ ಮಾಡ್ಯಾರ, ಮೋದಿಜಿಯವರು ಕರ್ನಾಟಕ ಕೊಡುಗೆ ಏನು, ಮೋದಿಜಿಯವ್ರ ಕೊಡುಗೆ ಕಲಬುರಗಿ ಏನು, ಉಮೇಶ್ ಜಾಧವ್ ಅವ್ರ ಕೊಡುಗೆ ಏನು, 5 ಕೊಡುಗೆ ಬಗ್ಗೆ ಹೇಳಂತ ಹೇಳ್ತಾರೆ. ಇವತ್ತು ಏ ಬಾಯಿ ಬೇಸ್ 5 ಕೊಡುಗೆ ಹೇಳಂತ ಹೇಳ್ತಾರೆ. ಅವರು ನಾನು MP ಆಗಿ 5 ವರ್ಷದಾಗ 2 ವರ್ಷ ಕೊರೋನಾದಾಗ ಹೋಯ್ತು, ಕೇವಲ 3 ವರ್ಷ ಹೋಯ್ತು. ನಮ್ಮ ಕೊಡುಗೆ ಬಗ್ಗೆ ಅವ್ರು ಕ್ವಶನ್ ಮಾಡ್ತಾರೆ. ನಾನು ಅವ್ರಿಗೆ ಕೇಳ್ತೇನೆ, ಕಾಂಗ್ರೆಸ್ ಪಾರ್ಟಿದವ್ರಿಗೆ ಕೇಳ್ತೀನಿ, ನಾನು 65 ವರ್ಷದ ನಿಮ್ಮ ಆಳಿಕೆ, ನಿಮ್ಮ ಕೊಡುಗೆ ಏನು, ನಮ್ಮ ಭಾಗಕ್ಕೆ ನಿಮ್ಮ ಕೊಡುಗೆ ಏನು ನಾನು ಕೇಳ್ತೀನಿ. ಇವತ್ತು ಭಾರತ ದೇಶದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ ನಾವು, ವರ್ಷದ ತಲೆ ಆದಾಯ ಎಲ್ಲಕ್ಕಿಂತ ಕಡಿಮೆ ಕಲಬುರಗಿ ಮತಕ್ಷೇತ್ರ
ಲೀಸ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಕಲಬುರ್ಗಿ, ಇವತ್ತು ಹೆಲ್ತ್ ಇಂಡೆಕ್ಸಸ್ ಅವೆಲ್ಲ ಎಲ್ಲಕ್ಕಿಂತ ಕಡಿಮೆ ನಮ್ಮ ಕಲಬುರ್ಗಿ. ಇವತ್ತು ಇಲ್ಲಿ ACC ಸಿಮೆಂಟ್ ಫ್ಯಾಕ್ಟರಿ ಶಾಬಾದ್, CCI ಕುರ್ಕುಂಟ ಸೇಡಂ, MSK ಮಿಲ್ ಕಲಬುರ್ಗಿ, ABL ಶಾಬಾದ್, ಇಂಥ ಅನೇಕ ಫ್ಯಾಕ್ಟರಿಗಳು ನೀವು ಮುಚ್ಚಿರಿ ಕಾಂಗ್ರೆಸ್ದವರು. ಇವತ್ತು ನಮ್ಮ ಮೋದಿಜಿಯವರು ನಮ್ಮ ಈ ಭಾಗಕ್ಕೆ ಕಾಂಗ್ರೆಸ್ದವರು ಎಂದು ಇಂಥ ದೊಡ್ಡ ಕೆಲಸ ಮಾಡಿಲ್ಲ. ಇವತ್ತು ಮೆಗಾ ಟೆಕ್ಸ್ಟೈಲ್ ಪಾರ್ಕ್, 1 ಲಕ್ಷ ಜನರಿಗೆ ಉದ್ಯೋಗ ಕೊಡುವಂತ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಮೋದಿಜಿಯವರು ನಮ್ಮ ಗುಲ್ಬರ್ಗ ಕೊಟ್ಟಿದ್ದಾರೆ. ಇವತ್ತು ಯಡಿಯೂರಪ್ಪ ಸಾಹೇಬರಿಗೆ ಮತ್ತು ನಾವು ಬೊಮ್ಮಾಯಿ ಸಾಹೇಬರಿಗೆ ಧನ್ಯವಾದ ಹೇಳಬೇಕಾಗ್ತದೆ. ನಿಮಗೆ ಗೊತ್ತದ ನಮ್ಮ ಕಲಬುರ್ಗಿ ರೂರಲ್, ಗ್ರಾಮೀಣ ಕಲಬುರ್ಗಿ, ಚಿತ್ತಾಪುರ್, ಸೇಡಂ, ಗುರ್ಮಿಟ್ಕಲ್ ಎಲ್ಲಕ್ಕಿಂತ ಜಾಸ್ತಿ ವಲಸೆ ಹೋಗ್ಲಿಕ್ಕೆ ದುಡಿಲಿಕ್ಕೆ ಹೋಗೋರು ನಮ್ಮ ಈ ಕ್ಷೇತ್ರದವರು. ಈಗಾಗಲೇ ನಿಮ್ಮ ಡಾಟಾ ನಮ್ಮ ಹತ್ರ ಇದೆ. ಕೋವಿಡ್ ಪೀರಿಯಡ್ ನಾಗ ಯಾರ್ಯಾರು ಹೊರ ಹೋಗಿದ್ರು, ಯಾರ್ಯಾರು ಬಂದ್ರು, ನಮ್ಮ ಪಾರ್ಲಿಮೆಂಟರಿ ಕಮಿಟಿ ಮೀಟಿಂಗ್ ದಾಗ ನಮಗೆ ಕೇಳಿದ್ರು.